ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ವತಿಯಿಂದ ಈ ದಿನ ನಾವು ಈ ನಮ್ಮ ಕೃಷಿ ಸಖಿಯರಿಗೆ ಜೀವಾಮೃತದ ಒಂದು ಮಹತ್ವ, ಅದಕ್ಕೆ ಬೇಕಾಗುವಂಥ ವಸ್ತುಗಳೇನೇನು, ಅದರ ತಯಾರಿಸುವ ವಿಧಾನ ಮತ್ತು ಬೆಳೆಗಳಿಗೆ ಯಾವ ಥರ ನಾವು ಅದನ್ನು ಉಪಯೋಗಿಸಬೇಕೆಂಬ ಒಂದು ಮಾಹಿತಿಯನ್ನು ಅವರಿಗೆ ನೀಡ್ತಾ ಇದ್ದೀವಿ. ಮುಖ್ಯವಾಗಿ ನಮಗೆ ಜೀವಾಮೃತ ತಯಾರಿಸಲು 200 ಲೀಟರ್ ನೀರು ಬೇಕಾಗುತ್ತೆ. ಅದ್ರ ಜೊತೆಗೆ ನಮಗೆ 10 kg ದೇಶಿ ಆಕಳಿನ ಸಗಣಿ ಬೇಕಾಗುತ್ತೆ. ಆಮೇಲೆ 10 ಲೀಟರ್ ಗಂಜಲ ಅಂತ ಹೇಳ್ತೀವಿ ನಾವು, ಅಂದರೆ ಗೋಮೂತ್ರ, ದೇಶಿ ಆಕಳಿನ ಗೋಮೂತ್ರ ಬೇಕಾಗುತ್ತೆ. ಅದಾದಮೇಲೆ ನಮಗೆ 1-2 ಬಗ್ಗಿಸಿ ಮಣ್ಣು ಬೇಕಾಗುತ್ತೆ. ಅದಾದಮೇಲೆ ನಮಗೆ 2 kg ಕಡಲೆ ಹಿಟ್ಟು ಅಥವಾ ಯಾವುದಾದ್ರೂ ದ್ವಿದಳ ಧಾನ್ಯದ ಹಿಟ್ಟು ಮತ್ತು 2 kg ಸಾವಯವ ಬೆಲ್ಲ, ಅಂದರೆ ರಾಸಾಯನಿಕ ಮುಕ್ತ ಸಾವಯವ ಬೆಲ್ಲ ಬೇಕಾಗುತ್ತೆ. ಈ ತದನಂತರ ನಾವು ಏನು ಮಾಡಬೇಕಂದ್ರೆ ಈ 10 kg ದೇಶಿ ಆಕಳಿ ಸಗಣಿನ ಏನು ಮಾಡಬೇಕು, ನಾವು ನೀರಿನಲ್ಲಿ ನಾವು ಕಲಿಸ್ಕೊಂತ ಹೋಗಬೇಕು. ಅಂದರೆ ಫ್ರೀಕ್ವೆಂಟ್ ಆಗಿ ನಾವು ಅದ್ರ ನೀರಾಗಿ ಚೆನ್ನಾಗಿ ಬೆರಿಬೇಕು. ಸಾಕ್ಬಿಡ್ರಿ. ಈಗ ನಾವು ಗೋಮೂತ್ರನ ಏನು ಮಾಡಬೇಕಂದ್ರೆ 10 ಲೀಟರ್ ದೇಶಿ ಆಕಳಿನ ಗೋಮೂತ್ರವನ್ನು ಇದರಲ್ಲಿ ನಾವು ನೀರಿನಲ್ಲಿ ಮಿಕ್ಸ್ ಮಾಡಬೇಕು. ಸಾಕು. ಈಗ ನಾವು ಒಂದು 2 ಹಿಡಿ ಬಗ್ಸಿ ಮಣ್ಣನ್ನು ನಾವೇನು ಮಾಡಬೇಕಾಗುತ್ತೆ, ಈ ಒಂದು ದ್ರಾವಣಕ್ಕೆ ಹಾಕಬೇಕಾಗುತ್ತೆ. ಅಂದರೆ ಏನಂದರೆ ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಚೆನ್ನಾಗಿರ್ತವೆ. ಆ ಸೂಕ್ಷ್ಮಾಣು ಜೀವಿಗಳು ಇದರಲ್ಲಿ ಚೆನ್ನಾಗಿ ಬೆಳೀಲಿ ಅಂತೇಳಿ ಉದ್ದೇಶದಿಂದ ಏನು ಮಾಡ್ತೀವಿ ನಾವು, ಯೂಶಲಿ ನಾವು ಈ ಅರಳೆ ಮರದ ಕೆಳಗಡೆಯಿಂದ ಮಣ್ಣು ಅಥವಾ ಬದು ಸಮೀಪ ಇರುವಂಥ ಮಣ್ಣನ್ನು ನಾವೇನು ಮಾಡ್ತೀವಿ, ತಗೊಂಡು ಒಂದು 2 ಬಗ್ಸಿಯಷ್ಟು ಮಣ್ಣನ್ನು ನಾವು ಇದರಲ್ಲಿ ಹಾಕಬೇಕು. ಇನ್ನೊಂದು ಬಗ್ಸ. ತದನಂತರ ಏನು ಮಾಡಬೇಕು, ಕಡಲೆ ಹಿಟ್ಟು 2 kg ಕಡಲೆ ಹಿಟ್ಟನ್ನು ಇದರಲ್ಲಿ ಹಾಕಬೇಕು. ಅದು ಅರ್ಧ ಸರಿ. ಓಕೆ, ಇದನ್ನು ನಾವು ಚೆನ್ನಾಗಿ ಕಲಿಸ್ಬೇಕು. ನಂತರ ನಾವು ಸಾವಯವ ಬೆಲ್ಲ 2 kg ಸಾವಯವ ಬೆಲ್ಲವನ್ನು ಇದರಲ್ಲಿ ಹಾಕಬೇಕಾಗುತ್ತೆ. ಈ ಸಾವಯವ ಬೆಲ್ಲ ಮತ್ತು ಕಡಲೆ ಹಿಟ್ಟು ಏನಾಗುತ್ತೆ, ಆ ಸೂಕ್ಷ್ಮ ಜೀವಿಗಳಿಗೆ ಆಹಾರ, ನಮಗೆ ಅದು ಚೆನ್ನಾಗಿ ಆಹಾರ ಸಿಗೋದ್ರಿಂದ ಏನಾಗುತ್ತೆ, ಅವು ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಈ ಥರನಾಗಿ ನಾವು ಏನು ಮಾಡಬೇಕಂದ್ರೆ ಸುಮಾರು 1 ವಾರದವರೆಗೆ ದಿನಾಲು ನಾವೇನು ಮಾಡಬೇಕಾಗುತ್ತೆ, ಇದನ್ನು 3 ಬಾರಿ ಈ ಥರ ನಾವು ಕಟ್ಟಿಗೆ ಕೋಲ್ಗಳನ್ನು ತಗೊಂಡು ನಾವು ಏನು ಮಾಡಬೇಕಂದ್ರೆ ಪ್ರದಕ್ಷಿಣಾಕಾರವಾಗಿ ನಾವು, ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ದಿನಾಲು 3 ಬಾರಿ ಇದನ್ನು ಏನು ಮಾಡಬೇಕು, ರೊಟೇಟ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಈ ಸೂಕ್ಷ್ಮಾಣು ಜೀವಿಗಳ ಒಂದು ಪ್ರಮಾಣ ಎಲ್ಲ ಕಡೆನೂ ಚೆನ್ನಾಗಿ ಬಂದು ಈ ಒಂದು ಬೆಳೆಗಳಿಗೆ ಮುಂದೆ ಸಹಕಾರಿಯಾಗುತ್ತೆ. ಇದರ ಒಂದು ಬೀಜಾಮೃತದ ಉಪಯೋಗ, ನಿಮಗೆ ಜೀವಾಮೃತದ ಉಪಯೋಗ ಏನಂದರೆ, ಈ ಒಂದು ಜೀವಾಮೃತ ಬೆಳೆಗಳಿಗೆ ನಾವು ಸಿಂಪಡಣೆ ಮಾಡಿದಾಗ ಸಸ್ಯ ಪ್ರಚೋದಕವಾಗಿ ಕೆಲಸ ಮಾಡುತ್ತೆ. ಮತ್ತು ಸಸಿಗಳಿಗೆ ಅಥವಾ ಗಿಡಗಳಿಗೆ ಇದೇನಾಗುತ್ತೆ, ಪೋಷಕಾಂಶಗಳನ್ನು ಕೂಡ ಕೊಡುತ್ತೆ. ಅಥವಾ ಇದ್ರ ನೀವೇನು ಮಾಡಬೇಕಂದ್ರೆ ಈ 200 ಲೀಟರನ್ನು ನೀವು 1 ಎಕರೆಗೆ ರಸಾವರಿ ಪದ್ಧತಿ ಮುಖಾಂತರ ನೀವು ತೋಟಗಾರಿಕೆ ಬೆಳೆಗಳಿಗೂ ಕೂಡ ಕೊಡ್ಬೋದು. ಅಂದರೆ ನೀರಾವರಿ ಜೊತೆಗೆ, ಹನಿ ನೀರಾವರಿ ಜೊತೆಗೆ ಕೂಡ ನಾವು ಮಿಕ್ಸ್ ಮಾಡಿ ಏನು ಮಾಡ್ಬೋದು, ನಾವು ರಸಾವರಿ ಪದ್ಧತಿಯಲ್ಲೂ ಕೂಡ ಕೊಡ್ಬೋದು ಮತ್ತು ಬೆಳೆಗಳಿಗೆ ಸಿಂಪಡಣೆನೂ ಕೂಡ ಮಾಡ್ಬೋದು. 200 ಲೀಟ್ರು ನಮಗೆ 1 ಎಕರೆಗೆ ಈ ಒಂದು ದ್ರಾವಣ ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಮುಖ್ಯವಾಗಿ ಈ ಜೀವಾಮೃತ ನಾವು ಬೆಳೆಗಳಿಗೆ ಕೊಡೋದ್ರಿಂದ ಏನಾಗುತ್ತೆ, ಸಸ್ಯಗಳಿಗೆ ಚೆನ್ನಾಗಿ ಪೋಷಕಾಂಶಗಳು ಸಿಗ್ತವೆ. ಆಮೇಲೆ ಅದರ ಸಸ್ಯದ ಬೆಳವಣಿಗೆಯಲ್ಲಿ ಏನಾಗುತ್ತೆ, ಚೆನ್ನಾಗಿ ಬರುತ್ತೆ. ಯಾಕಂದರೆ ಭೂಮಿಯಲ್ಲೂ ಕೂಡ ಫಲವತ್ತತೆ ಜಾಸ್ತಿ ಆಗುತ್ತೆ. ಬರೋ ನಿರೋಧಕ ಶಕ್ತಿನೂ ಕೂಡ ಸಸ್ಯಗಳಿಗೆ ಬರುತ್ತೆ. ಆಮೇಲೆ ಮಣ್ಣಿನಲ್ಲಿಂದ ಬರ್ತಕ್ಕಂಥ ಕೆಲವೊಂದು ರೋಗಾಣು ಕೂಡ ಬರೋದಿಲ್ಲ. ಇದರಿಂದ ಅತ್ಯಂತ ಹೆಚ್ಚು ಇಳುವರಿಯನ್ನು ತೆಗೆದುಕೊಳ್ಳಲು ಈ ಒಂದು ಜೀವಾಮೃತ ಸಹಕಾರಿಯಾಗುತ್ತೆ. 200 ಲೀಟರ್ ಬ್ಯಾರಲ್ಗೆ ಏನು ಮಾಡಬೇಕಂದ್ರೆ ಈ ಗೋಣಿ ಚೀಲವನ್ನು ಮೇಲ್ಗಡೆ ಮುಚ್ಚಿ ಇದನ್ನು ನಾವು ಮುಖ್ಯವಾಗಿ ನೆರಳಿನಲ್ಲಿ ಇಡಬೇಕಾಗುತ್ತೆ. ಬಿಸಿಲಿನಲ್ಲಿ ನಮಗೆ ಇಟ್ಟರೆ ಏನಾಗುತ್ತೆ, ಆ ಸೂಕ್ಷ್ಮಾಣು ಜೀವಿಗಳ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಒಂದು 2 ಲೀಟರ್ ಡ್ರಮ್ಮನ್ನು ತೊಗೊಂಡು ಹೋಗಿ ನಾವು ಗಿಡದ ಕೆಳಗೆ ಅಥವಾ ಯಾವುದೋ ಒಂದು ಸೇಡ್ ಥರ ಇದ್ದಲ್ಲಿ ಪ್ರದೇಶದಲ್ಲಿ, ನೆರಳು ಪ್ರದೇಶದಲ್ಲಿ ನಾವು ಇಡಬೇಕಾಗುತ್ತೆ. ಇದನ್ನು ನಾವು 7 ದಿನಗಳ ನಂತರ, 1 ವಾರದ ನಂತರ ನಾವು ಸಿಂಪರಣೆಗೆ ಉಪಯೋಗಿಸ್ಬೋದು.